ಮಹಾರಾಷ್ಟ್ರ ರಾಜಕಾರಣಕ್ಕೆ ಇವತ್ತು ಬರಸಿಡಿಲು. ಬಾರಾಮತಿ ಭದ್ರಕೋಟೆಯ ಅಜೇಯ ನಾಯಕ ಅಜಿತ್ ವಿಧಿಯ ಆಟಕ್ಕೆ ಸೋತಿದ್ದಾರೆ. ಲ್ಯಾಂಡಿಂಗ್ ವೇಳೆ ರನ್ವೇ ಸಮೀಪವೇ ಜೆಟ್ ಪತನವಾಗಿ ರಾಜಕೀಯ ಕರ್ಮಭೂಮಿಯಲ್ಲೇ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ. ಗಡಿಯಾರ ಎನ್ಸಿಪಿಯ ಸಿಂಬಲ್. ಆ ಸಿಂಬಲ್ಗೆ ತಕ್ಕಂತೆ ಅಜಿತ್ ಪವಾರ್ ಟೈಮ್ ಸೆನ್ಸ್ ಇರೋ ಲೀಡರ್, ಶಿಸ್ತುಬದ್ಧ ನಾಯಕನಿಗೆ ಸಮಯವೇ ಕೈಕೊಟ್ಟಿದ್ದು ಬಂಡಾಯಗಾರನ ಬಾಳು ಮಸುಕಾಗಿಸಿದೆ. ನೆಚ್ಚಿನ ದೊಡ್ಡಣ್ಣನನ್ನ ಕಳ್ಕೊಂಡಂಥ ಅಭಿಮಾನಿಗಳು ಬಿಕ್ಕಿ ಬಿಕ್ಕಿ ಕಣ್ಣೀರಾದ್ರು. ಜನನಾಯಕ ಅಂತ ಬಣ್ಣಿಸಿದ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಇವತ್ತಿನಿಂದ ಪಾರ್ಲಿಮೆಂಟ್ ಬಜೆಟ್ ಅಧಿವೇಶನ ಆರಂಭವಾಗಿದೆ. ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಬದ್ಧ ಎಂದ ರಾಷ್ಟ್ರಪತಿ ಭಾರತ ವಿಶ್ವದ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಅಂತ ಬಣ್ಣಿಸಿದ್ರು. ಇದೇ ವೇಳೆ ರಾಮ್ಜಿ ಉಲ್ಲೇಖ ಕೋಲಾಹಲ ಸೃಷ್ಟಿ ಮಾಡಿತು. ನಾಳೆ ಆರ್ಥಿಕ ಸಮೀಕ್ಷೆ ಮಂಡನೆಯಾಗಲಿದೆ. ಇತ್ತ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಪೂರ್ಣ ಭಾಷಣವೇ ಕಲಾಪವನ್ನ ಕಾಲಹರಣ ಮಾಡಿದೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ರೆ ಸಿಎಂ ಮತ್ತೆ ರಾಜ್ಯಪಾಲರ ನಡೆ ಖಂಡಿಸಿದ್ರು. ರಾಹುಲ್ ವಿದೇಶ ಯಾತ್ರೆ ಕೆದಕಿದಂತಹ ಸುನಿಲ್ ಕುಮಾರ್ಗೆ ಲಾರ್ಡ್ ಕೌಂಟರ್ ಕೊಟ್ರು. ಸಿಕ್ಕ ನಿಧಿಯಿಂದ ಲಕ್ಕುಂಡಿ ಇಡೀ ದೇಶದ ಗಮನ ಸೆಳೆದಿದೆ. ಈಗ ಗದಗದ ಒಡಲಿನಲ್ಲಿ ಚಿನ್ನದ ಗಣಿ ಪತ್ತೆಯಾಗಿದೆ. ಕಣವೆ ಹೊಸೂರಿನಲ್ಲಿ 3 ಚಿನ್ನದ ಗುಹೆಗಳಿರುವ ಕುರುಹು ಸಿಕ್ಕಿದೆ. ಇತ್ತ ಬೆಳ್ಳಿ ಬೆಲೆ ಮತ್ತೆ ತುಟ್ಟಿಯಾಗಿದ್ದು ಕೆಜಿಗೆ ಏಕ್ದಮ್ 10,000 ಬೆಲೆ ಹೆಚ್ಚಿಸಿಕೊಂಡಿದೆ. ಚಿನ್ನದ ದರ 1.65 ಲಕ್ಷ ರೂಪಾಯಿಗೆ ಏರಿಕೆ ಕಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.